ಸಾಮಾನ್ಯವಾಗಿ ಶಾಮಿಯಾನ ಯಾವಾಗ ಬಳಕೆ ಮಾಡಲಾಗುತ್ತೆ? ಯಾವುದೋ ಮದುವೆ ಮುಂಜಿ ಕಾರ್ಯಕ್ರಮನೋ ಅಥವಾ ಯಾರಾದರೂ ಸತ್ತು ಹೋಗಿದ್ರೆ ಅಂಥ ಸಂದರ್ಭದಲ್ಲಿ ಬಂದವ್ರಿಗೆ ನೆರಳಿರಲಿ, ಅಲ್ಲಿರೋ ಜನರಿಗೆ ನೆರಳು ಸಿಗಲಿ ಅಂತ ಹೇಳಿ ಶಾಮಿಯಾನ ಹಾಕಲಾಗುತ್ತೆ. ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಯಾರ್ದು ಮದುವೆ ಇಲ್ಲ, ಯಾರ್ದು ಮುಂಜಿ ಇಲ್ಲ, ಅಲ್ಲಿ ಯಾರು ಸತ್ತು ಹೋಗಿಲ್ಲ. ಆದ್ರೂ ಕೂಡ ಶಾಮಿಯಾನ ಮಾಧ್ಯಮಗಳ ಕಣ್ತಪ್ಪಿಸೋಕೆ ಶಾಮಿಯಾನವನ್ನ ಹಾಕಿದ್ದಾರಾ ಪೊಲೀಸರು? ದರ್ಶನ್ ಕೇಸ್ನಲ್ಲಿ ಪೊಲೀಸರು ತಾವು ನಡ್ಕೊಳ್ಬೇಕಾದ ರೀತಿಯಲ್ಲಿ ನಡ್ಕೊಳ್ತಾ ಇಲ್ವಾ? ಸಾಕಷ್ಟು ಅನುಮಾನಕ್ಕಂತೂ ಕಾರಣವಾಗ್ತಾ ಇದೆ ಪೊಲೀಸರ ನಡೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ದಾರಿ ತಪ್ಪಿಸಲಾಗ್ತಾ ಇದೆಯಾ? ಠಾಣೆ ಒಳಗೆ ದಾರಿ ತಪ್ಪಿಸೋ ಯತ್ನ ನಡೀತಾ ಇದೆಯಾ? ಈ ಪ್ರಕರಣದಲ್ಲಿ ಆರೋಪಿ ಅಂತ ಹೇಳಿ ಹಣೆಪಟ್ಟಿಯನ್ನ ಕಟ್ಟಿಕೊಂಡು ಪೊಲೀಸ್ ಠಾಣೆ ಒಳಗಿರುವ ದರ್ಶನ್ ಅವರಿಗೆ ಬಿರಿಯಾನಿ ಸಪ್ಲೈ ಆಗ್ತಾ ಇದೆಯಾ? ಅಥವಾ ಅವ್ರಿಗೆ ಬೇಕಾಗಿರುವ ಇತರೆ ವ್ಯಸನಗಳಿಗೆ ಸರಿ ಹೊಂದುವಂತಹ ವಸ್ತುಗಳನ್ನ ಸರಬರಾಜು ಮಾಡಲಾಗ್ತಾ ಇದೆಯಾ? ಅದೆಲ್ಲವೂ ಮಾಧ್ಯಮಗಳಿಗೆ ಕಾಣಿಸಬಾರ್ದು ಅನ್ನೋ ಕಾರಣಕ್ಕೆ ಶಾಮಿಯಾನ ಕಟ್ಟಲಾಗ್ತಾ ಇದೆಯಾ? ಪ್ರಶ್ನೆ ಕೇಳಲೇಬೇಕು. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಯಾವುದೇ ರೀತಿಯ ಕಾರ್ಯಕ್ರಮ ಕೂಡ ಇಲ್ಲ, ಆದ್ರೂ ಕೂಡ ಶಾಮಿಯಾನ. ಕಾರ್ಯಕ್ರಮ ಇದ್ರೂ ಕೂಡ ಹಿಂಗ್ ಗೇಟ್ ಎಲ್ಲ ಕವರ್ ಆಗೋ ರೀತಿಯಲ್ಲಿ ಯಾರು ಶಾಮಿಯಾನ ಹಾಕೋದಿಲ್ಲ. ಹಾಕಿರೋದು ಯಾಕೆ? ದೊಡ್ಡ ಪ್ರಶ್ನೆ ಇದೀಗ ಪೊಲೀಸರ ನಡೆಯ ವಿರುದ್ಧವಾಗಿ ತಲೆ ಎತ್ತಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ. ಅನ್ನಪೂರ್ಣೇಶ್ವರಿ ಠಾಣೆ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನೀವು ಕೂಡ ಕೇಳಿದ್ರಿ ಪೊಲೀಸರನ್ನ, ಸೆಷನ್ ನಡೆಯೋ ಸಂದರ್ಭದಲ್ಲೇನೆ ಮಾಧ್ಯಮಗಳಿಗೆ ಅಲೋ ಇರುತ್ತೆ, 144 ಸೆಕ್ಷನ್ ಇದ್ರೂ ಕೂಡ ಈಗ ಯಾಕೆ ಅಲೋ ಮಾಡ್ತಾ ಇಲ್ಲ? ಈ ಶಾಮಿಯಾನ ಹಾಕಿರೋ ಉದ್ದೇಶ ಏನು ಅಂತ ಹೇಳಿ ಏನು ಉತ್ತರ ಕೊಟ್ಟರು ಪೊಲೀಸರು? ಕೊಟ್ಟ ಉತ್ತರ ಸಮಂಜಸ ಅನ್ನಿಸ್ತಾ ಅಥವಾ ಕವರ ಪ್ರಯತ್ನ ಅನ್ನಿಸ್ತಾ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಸ್ ಸ್ಮಿತಾ, ಇವತ್ತು ಪೊಲೀಸರು ವರ್ತಿಸ್ತಾ ಇರುವಂತಹ ರೀತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಸಾಮಾನ್ಯವಾಗಿ ಪೊಲೀಸರು ಎಲ್ಲ ಒಂದು ಸಂದರ್ಭದಲ್ಲೂ ಕೂಡ ಪಾರದರ್ಶಕವಾಗಿ ಇರಬೇಕಾದಂಥದ್ದು ಮತ್ತು ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಇವತ್ತು ಅವರು ಮಾಡ್ತಿರುವಂಥ ರೀತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ನನಗೆ ಎಕ್ಸಾಕ್ಟಾಗಿ ಈ ಒಂದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ. ತುಂಬ ಕೂಲಾಗಿ ಕಾಮ್ ಆಗಿದೆ. ಗೇಟ್ ಕ್ಲೋಸ್ ಮಾಡಿದ್ದಾರೆ. ಆ ಒಂದು ಗೇಟಿಗೆ ಹಾಕಿರುವಂತಹ ಸೈಡ್ ವಾಲ್ಗಳನ್ನು ಕೂಡ ನೀವು ನೋಡ್ಬೋದು. ಹೊರಭಾಗದಿಂದ ನೋಡಿದರೆ ಒಳಗಡೆ ಏನು ನಡೀತಿದೆ ಅನ್ನುವಂಥದ್ದು ಕೂಡ ಕಾಣಿಸಲ್ಲ. ಅದೇ ರೀತಿಯಲ್ಲಿ ಈ ಒಂದು ರಸ್ತೆಯನ್ನು ಕೂಡ ನೋಡ್ಬೋದು. ಸೆಕ್ಷನ್ 144 ಸೆಕ್ಷನ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ರೋಡ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಆ ಕಡೆಯಲ್ಲೂ ಕೂಡ ಬ್ಯಾರಿಕೇಡ್ ನೀಡಲಾಗಿದೆ. ಅದೇ ರೀತಿಯಲ್ಲಿ ಮತ್ತೊಂದು ಭಾಗದಲ್ಲೂ ಕೂಡ 200 ಮೀಟರ್ ದೂರದಲ್ಲಿ ಬ್ಯಾರಿಕೇಡ್ ನೀಡಲಾಗಿದೆ. ಈಗ ಈ ಒಂದು ರೋಡ್ನಲ್ಲಿ ಪಬ್ಲಿಕ್ಗಳು ಯಾರು ಕೂಡ ಓಡಾಟವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸಾಮಾನ್ಯವಾಗಿ ಪೊಲೀಸರು ಸೆಕ್ಷನ್ 144 ಅಂದರೆ ನಿಷೇಧಾಜ್ಞೆಯನ್ನು ಹಾಕುವಂಥ ಉದ್ದೇಶ ಏನು ಅಂತ ಹೇಳಿದರೆ ಜನ ಗುಂಪುಗೂಡಬಾರ್ದು, ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗಬಾರ್ದು ಅನ್ನೋದು. ಆದರೆ ಇಲ್ಲಿ ಇವತ್ತು ಬೆಳಗ್ಗೆ ಪೊಲೀಸರು ವರ್ತಿಸಿರುವಂತಹ ರೀತಿಯನ್ನು ನೋಡಿದರೆ ಮಾಧ್ಯಮಗಳನ್ನು ರಿಸ್ಟ್ರಿಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು 144 ಸೆಕ್ಷನ್ ಹಾಕಿದ್ದಾರೆ ಅನ್ನುವಂಥದ್ದು ಅನುಮಾನ ಬರುತ್ತೆ. ಯಾಕಂದರೆ ಮಾಧ್ಯಮಗಳದವರು ಯಾವತ್ತೂ ಕೂಡ ಎಲ್ಲೂ ಯಾವುದೇ ಗಲಾಟೆಯಲ್ಲಿ ಭಾಗಿಯಾಗೋದಕ್ಕೆ ಹೋದಂಥವರಲ್ಲ. ನಾವು ಏನು ಘಟನೆಗಳು ನಡೀತಿದ್ದಾವೆ ಅದನ್ನು ಕವರೇಜ್ ಮಾಡ್ತೀವಿ. ಅದನ್ನು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಈಗಾಗಲೇ ಇಲ್ಲಿ ಶಾಮಿಯಾನನ್ನು ಹಾಕಿದ್ದಾರೆ. ಆ ಗೇಟ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಅದರ ಬಳಿಕ ಬಂದಂತಹ ಪೊಲೀಸರು ಸೆಕ್ಷನ್ 144 ಇದೆ, ನೀವು ಮೀಡಿಯಾದವರು ಕೂಡ ಇಲ್ಲಿ ಇರಬಾರ್ದು, ಇಲ್ಲಿಂದ 200 ಮೀಟರ್ ದೂರದಲ್ಲಿ ಇರಬೇಕು ಅನ್ನುವಂಥದ್ದು ಹೇಳಿದ್ದು. ಸೊ ಈ ಸಂದರ್ಭದಲ್ಲೇ ನಾವು ಕ್ವಶನ್ ಮಾಡಿದ್ದು, ಯಾವ ಕಾರಣಕ್ಕೋಸ್ಕರ ನಮ್ಮನ್ನು ರಿಸ್ಟ್ರಿಕ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದು. ಅಂದರೆ ಇಲ್ಲಿ ಏನು ನಡೀತಿದೆ ಅನ್ನುವಂಥದ್ದು ಹೊರಗಡೆ ಯಾರು ಕೂಡ ಗೊತ್ತಾಗುವಂಥದ್ದಾಗಲಿ ಅಥವಾ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ನಾವೇನು ಮಾಡ್ತಿದ್ದೀವಿ ಅದನ್ನು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಏನಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀರಾ ಅನ್ನುವಂಥದ್ದು. ಇದಕ್ಕೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ ನಂತರ ಹೇಳ್ತೀವಿ ಅಂದರು. ಆದರೆ ಅದಕ್ಕೆ ಇನ್ನೂ ಕೂಡ ಯಾವುದೇ ರೀತಿಯ ಉತ್ತರ ಕೂಡ ಈವರೆಗೂ ಕೂಡ ಯಾವುದೇ ರೀತಿಯ ಉತ್ತರಗಳು ಕೂಡ ಬಂದಿಲ್ಲ. ಸೊ ಈ ಎಲ್ಲ ನಡೆಗಳು ಕೂಡ ನಿಜಕ್ಕೂ ಕೂಡ ಪೊಲೀಸರ ವರ್ತನೆ ಮತ್ತು ಅವರು ಒಳಗಡೆ ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಅನುಮಾನಕ್ಕೆ ಕಾರಣ ಆಗ್ತಿರುವಂಥದ್ದು. ನಾನು ಆಗಲೇ ಹೇಳಿದೆ, ಮ್ಯಾಕ್ಸಿಮಮ್ ಅಂದರೆ ನಾವು ಮೀಡಿಯಾದವರು ಹೊರಗಡೆ ನಿಂತ್ಕೊಂಡಿರುವಂಥವ್ರು, ಗೇಟ್ ಬಳಿ ನಿಂತ್ಕೊಂಡಿರುವಂಥವ್ರು, ನಮ್ಮ ಕ್ಯಾಮರಾ ಕಣ್ಣಿಗೆ ಕಾಣಿಸುವಂಥ ಒಳಭಾಗದಿಂದ ಯಾರಾದರೂ ಅಕ್ಯೂಸ್ಗಳನ್ನು ಜೀಪ್ನಲ್ಲಿ ಕರ್ಕೊಂಡು ಸ್ಪಾಟ್ ಮಾರ್ಜರ್ಗೂ ಅಥವಾ ಕೋರ್ಟ್ಗೋ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗುವಂಥ ವಿಜುವಲ್ಸ್ ಮಾತ್ರ ಕಾಣಿಸುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಕೂಡ ಕಾಣಿಸಲ್ಲ. ಅದನ್ನು ಕೂಡ ಕಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಪೊಲೀಸರು ಏನಕ್ಕೆ ಮಾಡ್ತಿದ್ದಾರೆ, ಅಥವಾ ಪೊಲೀಸ್ ಸ್ಟೇಷನ್ ಒಳಭಾಗದಲ್ಲಿ ಏನು ನಡೀತಿದೆ ಅನ್ನುವಂಥದ್ದು ಹೊರಗಡೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಅಲ್ಲೇನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದರೂ ನಡೀತಿದೆಯಾ, ಅಷ್ಟರ ಮಟ್ಟಿಗೆ ಏನಾದರೂ ಡೌಟ್? ಸಂಪರ್ಕದಲ್ಲಿರಿ ಸುನಿಲ್, ಮತ್ತಷ್ಟು ಅಪ್ಡೇಟ್ಸ್ ಇದೆ. ಈ ಕ್ಷಣದ ಒಂದು ಶಾಕಿಂಗ್ ನ್ಯೂಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರದಲ್ಲಿ ಪೊಲೀಸರು ಕೂಡ ಭಾಗಿಯಾದರ?
ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪೊಲೀಸರು ಭಾಗಿಯಾದ್ರ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಕೊಲೆ ಬಳಿಕ PSI ಒಬ್ಬರಿಗೆ ಆರೋಪಿ ಕರೆ ಮಾಡಿದ್ರ, ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಬಾಡಿಯನ್ನ ಹಾಕಬೇಡಿ ಅಂತ PSI ಈ ಆರೋಪಿಗಳಿಗೆ ಹೇಳಿದ್ರ? ಹಾಗಿದ್ರೆ ಕೊನೆಗೆ ಕಾಮಾಕ್ಷಿ ಪಾಳ್ಯಕ್ಕೆ ಶವ ತಂದು ಹಾಕಿದ್ ಯಾಕೆ ಈ ಹಂತಕರು? RR ನಗರದಲ್ಲಿ ಜಾಗ ಇಲ್ಲದೆ ಕಾಮಾಕ್ಷಿ ಪಾಳ್ಯದಲ್ಲಿ ಹಾಕಿದ್ರ? ಒಬ್ಬ ಪೊಲೀಸ್ ಅಧಿಕಾರಿಯ ಸೂಚನೆಯ ಮೇರೆಗೆ ಈ ರೀತಿ ನಡೆದುಕೊಂಡ್ರ ಅನ್ನುವಂತಹ ಪ್ರಶ್ನೆ ಇದೆ. ಶವ ಎಸೆದ ಮೇಲೂ ಕೂಡ ಪೊಲೀಸರೊಂದಿಗೆ ಮತ್ತೆ ಚರ್ಚೆ ಆಗುತ್ತೆ ಅಂತೆ. ದರ್ಶನ್ ಹೆಸರು ತಪ್ಪಿಸಲಿಕ್ಕೆ ದೊಡ್ಡ ಮೊತ್ತಕ್ಕೆ ಮಾತುಕತೆ ಕೂಡ ನಡೆದಿದೆಯಂತೆ. ಇಷ್ಟೆಲ್ಲ ನಡೆದ ಬಳಿಕ ಮೃತದೇಹ ತಂದು ಹಾಕಲಾಗಿತ್ತು. ಮೊದಲು ಈ ರೀತಿಯ ಎಲ್ಲಾ ಚರ್ಚೆಗಳಾದ ನಂತರ ಜೊತೆಗೆ A13 ದೀಪಕ್ ಪ್ರಭಾವಿ ರಾಜಕಾರಣಿಯ ಸಂಬಂಧಿಕ ಕೂಡ ಹೌದು. ಈತನನ್ನು ಕೇಸ್ನಿಂದ ಹೊರಗಿಡೋದಕ್ಕೆ ಭಾರಿ ಪ್ರಯತ್ನಗಳು ಕೂಡ ನಡೆದಿತ್ತ ಅನ್ನುವಂತಹ ಸಂಶಯ ಈಗ ಮೂಡ್ತಾ ಇದೆ. ಜೊತೆಗೆ ಆತನ ಫೋಟೋ ಕೂಡ ಹೊರಬಾರದಂತೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಪೊಲೀಸರ ತನಿಖೆಯ ಮೇಲೆ ಹಲವಾರು ಅನುಮಾನಗಳು ಈಗ ಕಾಡ್ತಾ ಇದೆ. ಒಬ್ಬ ಪೊಲೀಸ್ ಅಧಿಕಾರಿಗೆ ಆರೋಪಿಯೊಬ್ಬರು ಕರೆ ಮಾಡಿದ್ರಂತೆ, ನಮ್ಮ ಏರಿಯಾ ಲಿಮಿಟ್ ಅಲ್ಲಿ ಬಾಡಿಯನ್ನು ಹಾಕಬೇಡ ಅಂತ ಹೇಳಿದ ಕೂಡಲೇ ಇವರು ಕಾಮಾಕ್ಷಿ ಪಾಳ್ಯಕ್ಕೆ ತಂದು ಹಾಕಿದ್ರಂತೆ ಅಂತ ಈಗ ಹೊಸ ವಿಚಾರ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುನೀಲ್. ಈಗ ನೇರ ಸಂಪರ್ಕದಲ್ಲಿ ಸುನೀಲ್, ವೆರಿ ಶಾಕಿಂಗ್ ವಿಚಾರ ಇದು. ಒಬ್ಬ ಪೊಲೀಸ್ ಅಧಿಕಾರಿಗೆ ಹಂತಕ ಫೋನ್ ಮಾಡಿ ವಿಚಾರವನ್ನ ತಿಳಿಸಿದಾಗ ನಮ್ಮ ಏರಿಯಾ ಲಿಮಿಟ್ ಅಲ್ಲಿ ಬಾಡಿ ಹಾಕಬೇಡ ಅಂತ ಪೊಲೀಸ್ ಅಧಿಕಾರಿ ಹೇಳ್ತಾರೆ. ನಂತರ ಲೊಕೇಶನ್ ಚೇಂಜ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಗೊತ್ತಿದ್ದು ಪೊಲೀಸ್ ಅಧಿಕಾರಿಗಳು ಯಾಕೆ ಈ ರೀತಿಯ ಜಾಣ ಮೌನವನ್ನ ಅನುಸರಿಸ್ತಾ ಇದ್ದಾರೆ? ಏನ್ ನಡೀತಾ ಇದೆ ಇಲಾಖೆಯಲ್ಲಿ? ಶ್ರೀಪಾದ್, ಈ ಪೊಲೀಸ್ ಇಲಾಖೆಯಲ್ಲಿ ಏನೇನು ಆಗ್ತಿದ್ದಾವೆ ಅನ್ನುವಂಥದ್ದು